ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಈಗ ರಾತ್ರಿ ಸುಮಾರು 7 ಗಂಟೆ. ಗೂಗಲ್ ಮ್ಯಾಪ್ ನೋಡಿದ್ರೆ ದಾರಿ ಸ್ವಲ್ಪ ಡೇಂಜರಸ್ ಅನ್ನಿಸ್ತಿದೆ, ಆದ್ರೂ ಅಡ್ವೆಂಚರ್ ಅಂದ್ರೆ ಇದೆ ಅಲ್ವಾ. ಈ ರೋಡ್ ನೋಡ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಎಲ್ಲೂ ಲೈಟ್ ಇಲ್ಲ, ಒಂದ್ ಕಡೆ ಕಾಡು, ಇನ್ನೊಂದ್ ಕಡೆ ಡೀಪ್ ವ್ಯಾಲಿ. ಬರೀ ಬೈಕ್ ಸೌಂಡ್ ಬಿಟ್ರೆ ಬೇರೆ ಏನು ಕೇಳಿಸ್ತಾ ಇಲ್ಲ. ಈ ಪಾರ್ಟ್ ತುಂಬಾ ಡೇಂಜರಸ್ ಇದೆ. ಹೇರ್ ಪಿನ್ ಬೆಂಡ್ಸ್, ಫುಲ್ ಡಾರ್ಕ್ನೆಸ್, ನೆಟ್ವರ್ಕ್ ಕೂಡ ಇಲ್ಲ. ಒಂದ್ ಕಡೆ ಭಯ, ಇನ್ನೊಂದ್ ಕಡೆ ಥ್ರಿಲ್. ಈ ಜರ್ನಿ ಲೈಫ್ ಲಾಂಗ್ ನೆನಪಿರುತ್ತೆ. ಗೈಸ್, ಟೇಕ್ಟಿಗೆ ನೈಟ್ ಜರ್ನಿ ಮಾಡೋದಂತೂ ತುಂಬಾ ಡೇಂಜರಸ್ ಇದೆ. ಒಂದೇ ಒಂದು ರೋಡ್ ಮಿಸ್ ಆದ್ರೂ ಕೂಡ ತುಂಬಾ ಕಷ್ಟ ಆಗೋಗುತ್ತೆ. ಆಕ್ಚುಲಿ ನಾವು ಕೂಡ ಒಂದು ರೋಡ್ ಮಿಸ್ ಮಾಡ್ಕೊಂಡಿದ್ರಿಂದ ಲಿಟ್ರಲಿ 7 ಟೈಮ್ಸ್ ಗಿಂತ ಜಾಸ್ತಿ ನಾವು ಯಾವ ರೋಡಲ್ಲಿ ಓಡಾಡಿದ್ವೋ ಅದೇ ರೋಡಲ್ಲೇ ಓಡಾಡ್ತಾನೆ ಇದ್ವಿ. ಮತ್ತೆ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ನಾವು ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ಬಿಟ್ಟಿದ್ವಿ. ಅಂದ್ರೆ ಯಾವುದೋ ಒಂದು ಫಾರೆಸ್ಟ್ ಏರಿಯಾ ಕಡೆ ಹೋಗ್ಬಿಟ್ಟಿದ್ವಿ. ಅದಾದ್ಮೇಲೆ ಅಲ್ಲಿ ಒಂದು ರೆಸಾರ್ಟ್ ಇತ್ತು. ಸೊ ಆ ರೆಸಾರ್ಟ್ ಓನರ್ ಅಪ್ರೋಚ್ ಮಾಡಿದಾಗ ಅವ್ರು, ಇಲ್ಲ ನೀವು ಬೇರೆ ಕಡೆ ಬಂದ್ಬಿಟ್ಟಿದ್ದೀರಾ, ನೀವು ಇಲ್ಲಿಗೆ ಬರೋದಕ್ಕೆ ಯಾವ ರೋಡಿಂದ ಬಂದ್ರೋ ಅದೇ ರೋಡಿಗೆ ಹೋಗ್ಬೇಕು ನೀವು ಮತ್ತೆ ಅಂತ ಹೇಳಿದ್ರು. ನನ್ಗಂತೂ ಫುಲ್ ಶಾಕ್ ಆಗೋಯ್ತು. ಅವ್ರ ಹತ್ರ ಹೇಳಾದ್ಮೇಲೆ ನಾವು ಮತ್ತೆ ಅಲ್ಲಿಂದ ಹೊರಟ್ವಿ. ಸ್ವಲ್ಪ ದೂರ ಬಂದಾದ್ಮೇಲೆ ಅಲ್ಲಿದ್ದಿದ್ದು ಲೋಕಲ್ಸ್ನ ಕೇಳಿದ್ವಿ, ಈ ಥರ ಯಾವ ರೂಟಲ್ಲಿ ಹೋಗ್ಬೇಕು ತೇಕ್ಟಿಗೆ ಅಂತೇಳಿ. ಸೊ ಅಲ್ಲಿದ್ದಿದ್ದು ಲೋಕಲ್ಸ್ ಯಾವ ಥರ ಬಿಹೇವ್ ಮಾಡಿದ್ರು ಅಂದರೆ, ತೇಕ್ಟಿ ಅನ್ನೋ ಊರೇ ಇಲ್ವೇನೋ ಅನ್ನೋ ಥರ ಬಿಹೇವ್ ಮಾಡಿದ್ರು. ಆಮೇಲೆ ಅಲ್ಲಿದ್ದಿದ್ದು ಒಂದು ಹುಡುಗ ಬಂದು, ಇಲ್ಲ ನಾನು ಅದೇ ರೂಟಲ್ಲಿ ಹೋಗ್ತಾ ಇದ್ದೀನಿ, ಬನ್ನಿ ಸ್ವಲ್ಪ ದೂರವರೆಗೂ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರು ಆ ಹುಡುಗ. ಸೊ ಅದಾದ್ಮೇಲೆ ನಾವು ಆ ಹುಡುಗ ಜೊತೆನೆ ಬಂದ್ವಿ. ಅವ್ರು ಬೇರೆ ಕಡೆ ಹೋಗ್ಬೇಕಾಗಿದ್ರಿಂದ ನೀವು ಈ ರೂಟಲ್ಲಿ ಹೋಗಿ ಅಂತೇಳಿ ಡೈರೆಕ್ಷನ್ಸ್ ಹೇಳಿದ್ರು. ಲೊಕೇಶನ್ನ ಮಿಸ್ ಮಾಡಿಕೊಂಡು ಯಾವಾಗ ಬೇರೆ ಕಡೆ ಎಲ್ಲ ಹೋದ್ವು, ಅದಾದ್ಮೇಲೆ ನಾನು ವಿಡಿಯೋ ಮಾಡೋದನ್ನ ನಿಲ್ಲಿಸ್ಬಿಟ್ಟೆ. ಯಾಕಂದರೆ ನಂಗೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ, ಮತ್ತು ಭಯ ಜಾಸ್ತಿ ಆಗ್ತಾ ಇತ್ತು. ಸೊ ಅದರಿಂದ ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ. ತೇಕ್ಡಿಗೆ ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಈ ಥರ ಇತ್ತು. ಬಟ್ ಆ 25 ಕಿಲೋಮೀಟರ್ಸ್ ರೋಡ್ ಏನಿದೆಯೋ ಅದನ್ನ ನಾನು ಯಾವತ್ತೂ ಮರೆಯೋದಕ್ಕೆ ಆಗೋದಿಲ್ಲ. ಅಷ್ಟು ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ ಅಲ್ಲಿ. ನಾವು ಯಾವಾಗ ಮೇನ್ ರೋಡ್ ರೀಚ್ ಆಗ್ತೀವಿ, ನಮ್ಗೆ ಎಲ್ಲಿ ಮೇನ್ ರೋಡ್ ಸಿಗುತ್ತೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಮತ್ತು ನಾನಂತೂ ಗೂಗಲ್ ಮ್ಯಾಪ್ನ ಫುಲ್ಲು ಝೂಮ್ ಮಾಡಿ ನೋಡ್ತಾ ಇದ್ದೆ, ಎಲ್ಲಿ ನಮಗೆ ಮೇನ್ ರೋಡ್ ಸಿಗ್ಬೋದು ಅಂತೇಳಿ. ಸೊ ಅಷ್ಟು ಭಯ ಆಗಿತ್ತು ನಮಗೆ ಆ ರೋಡಲ್ಲಿ. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿಕೊಂಡು ನಾವು ಫೈನಲಿ ತೇಕ್ಡಿ ರೀಚ್ ಆದ್ವಿ ಗೈಸ್. ತೇಕ್ಡಿಯಲ್ಲಿ ನಾವು ಸ್ಟೇ ಆಗಿದ್ದು ಬಂದು ಜಂಗಲ್ ಪ್ಯಾಲೇಸಲ್ಲಿ. ನಾವು ಈ ಸ್ಟೇನ ರೀಚ್ ಆಗೋ ಅಷ್ಟರಲ್ಲಿ 12 o'clock ಆಗೋಗಿತ್ತು. ಮತ್ತು ನಾವು ರೆಸ್ಟ್ ಮಾಡಿ 6 o'clockಗೆ ವೇಕಪ್ ಆಗಬೇಕಾಗಿತ್ತು. ನಾವು ಮಾರ್ನಿಂಗ್ 7:30 ಸ್ಲಾಟಿಗೆ ಪೆರಿಯಾರ್ ಟೈಗರ್ ರಿಸರ್ವ್ ಬೋಟಿಂಗಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ ಮುಂಚೆನೆ. ಈ ರೂಮಿಂದ ಪೆರಿಯಾರ್ ಟೈಗರ್ ರಿಸರ್ವ್ ಮೇನ್ ಗೇಟಿಗೆ 200 to 300 ಮೀಟರ್ಸ್ ದೂರ ಇತ್ತು. ಯಾರಿಗಾದರೂ ಈ ಸ್ಟೇ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಪೆರಿಯಾರ್ ಟೈಗರ್ ರಿಸರ್ವ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೇಳಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.